ಅದ ನೋಡಿ, ಅದು ತಾಯಿ ಬಾಗ್ಲು. ಮನೆ ಅಲ್ಲಿದ್ದಾಗ ಬಾಗ್ಲು ಅಲ್ಲಿರಬಾರ್ದು, ಅದು ಇಲ್ಲೇ ಇರ್ಬೇಕು, ಈ ಲೈನ್ಗೆ ಬರ್ಬೇಕು ಏನ್ರಿ ಶರಣಪ್ಪ? ಇಲ್ಲಿಗೆ ಬಂದಾಗ ಅವನದೇನಾಗತ್ತೆ, ಚೌಕ್ ಆಗತ್ತೆ, 4 ಮೂಲೆ ಚೌಕ್ ಆಗತ್ತೆ, ಯಾವ ಮೂಲೆ ಕಟಿಂಗ್ ಇರಲ್ಲ. ಸೊ ನಾವು ಬಾಗ್ಲು ಅಲ್ಲಿ ಹಾಕೊಂತೀವಿ, ರಾತ್ರಿ ಇದು ಆಚೆ ಬಿಡ್ತೀವಲ್ಲ, ಈ ಆಗ್ನೇಯ ಆಚೆ ಬಿಟ್ಟಂಗೆ. ಸೊ ಆಗ್ನೇಯ ಆಚೆ ಬಿಟ್ಟಾಗ ಸ್ವಲ್ಪ ಬೇರೆ ಬೇರೆ ತರ ಹೆಣ್ಮಕ್ಳು ತೊಂದರೆ, ಹುಷಾರಿಲ್ದಂಗೆ ಆಗೋದು, ಆರೋಗ್ಯ ಸಮಸ್ಯೆ ಇವೆಲ್ಲ ಬರ್ತದೆ. ಸೊ ಅದು ಆ ಬಾಗಿಲನ್ನ ಇಲ್ಲಿ ಸೆಟ್ ಮಾಡಬೇಕು. ಅವಾಗ ಯಜಮಾನ್ ಅಲ್ಲಿರ್ತಾನೆ, ಇದು ಬ್ಯಾಲೆನ್ಸ್ ಆಗತ್ತೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಅಖಂಡ ವಾಸ್ತುವಿಗೆ ಸ್ವಾಗತ. ಇವತ್ತು ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿದ್ದೀವಿ. ಜೈವರ್ಗಿ ತಾಲೂಕು, ಜೈವರ್ಗಿ ಪಕ್ಕದಲ್ಲಿ ಬಂದಿದ್ದೀವಿ. ಸೊ ಇಲ್ಲಿ ನಮ್ಮ ಶರಣಪ್ಪ ಅವರು ನಮ್ಮ ಮಂಗಳೂರು ಸ್ನೇಹಿತರು ಒಬ್ಬರು ಕಾಲೇಜ್ ಇದೆ, ನಮ್ಮ ಅಭಿಷೇಕ್ ಅಂತ. ಅಭಿಷೇಕ್ ಅವ್ರ ಕಡೆಯಿಂದ ಪರಿಚಯ ಆಗಿ ಇವರು ಒಂದು ಕಾಲೇಜ್ ನಡೆಸ್ತಾ ಇದ್ದಾರೆ ಇಲ್ಲಿ ಗುಲ್ಬರ್ಗದಲ್ಲಿ. ಸೊ ಅವರು ತಮ್ಮ ನಾಗರಾಜ್ ಅಂತ ಊರಲ್ಲಿ ಒಂದು ಮನೆ ಕಟ್ತಾ ಇದ್ದಾರೆ. ಸೊ ಅದು ಏನಂದರೆ ಇವ್ರಿಗೋಸ್ಕರ ಬಂದಿದ್ದು, ಅದು ಏನೇನಾಗಿ ಲಾಸ್ಟಿಗೆ ಎಲ್ಲ ಕರ್ಕೊಂಬಂದು ಪಾಪ ಫಿನಿಶ್ ಮಾಡಿ ನೋಡಿ ಕಟ್ತಾ ಇದ್ದಾನೆ, ಸ್ಟಾರ್ಟ್ ಮಾಡಿದ್ದಾನೆ. ಈಗ ಇದನ್ನು ಏನು ಬೇಕಾದ್ರೂ ಮಾಡ್ಕೋಬೋದು, ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಸಣ್ಣ ಮಾಡಿ ಎಲ್ಲ ಕಟ್ಟಿದ ಮೇಲೆ ಏನು ಮಾಡೋಕ್ಕಾಗಲ್ಲ, ಗೋಡೆ ಕಟ್ಟಿದ ಮೇಲೆ ಅಲ್ವಾ. ಸೊ ಅದರಿಂದ ಒಂದ್ಸಲಿ ನೋಡಿ ಅಂತ ನಾನು ನಿಮಗಿನ್ನ ಅಂದರೆ ಇವ್ರಿಗೋಸ್ಕರ ಬಂದಂಗಿದೆ. ಇವ್ರದ್ದು ಕಾಲೇಜ್ ಎಲ್ಲ ಒಂದೇ, ತುಂಬ ಚೆನ್ನಾಗಿ ನಡೀತಾ ಇದೆ ಕಾಲೇಜು. ಆ ಕಾಲೇಜ್ ಹೆಸರೇನಂದರೆ ಅನನ್ಯ ಡಿಗ್ರಿ ಕಾಲೇಜು. ತುಂಬ ಚೆನ್ನಾಗಿದೆ, ನೀಟಾಗಿದೆ, ಆ ಬಿಲ್ಡಿಂಗೇ ವಾಸ್ತುಗಿದೆ. ಸೊ ಸ್ಮಾಲ್ ಇತ್ತು, ಅದನ್ನು ಹೇಳಿದ್ದೀನಿ. ಅವರು ಹಂಗೆ ಕಾಲೇಜಲ್ಲಿ ಹುಡುಗರು ಹಂಗೆ ಚೆನ್ನಾಗಿ ಓದ್ತಾ ಇದ್ದಾರೆ. ಹೌದು ಸರ್, ಹಂಗೆ ರಿಸಲ್ಟ್ ಬರ್ತಾ ಇದೆ, ಇವರು ಹಂಗೆ ಖುಷಿಯಾಗಿದ್ದಾರೆ. ಸೊ ಅವರು ಇನ್ನೊಂದು ಸ್ವಂತ ಒಂದು ಕಾಲೇಜ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಅದು ಜಾಗ ಎಲ್ಲ ನೋಡಿ ಎಲ್ಲ ಸೆಟ್ ಮಾಡಿದ್ವಿ. ಸೊ ಅದೆಲ್ಲ ನೆಕ್ಸ್ಟ್ ನಿಮ್ಗೆ ಎಪಿಸೋಡಲ್ಲಿ ತೋರಿಸ್ತೀವಿ. ಈಗ ನೋಡಿ, ಈ ಥರ ಕಟ್ಟೋರಿಗೆ ಈ ಥರ ಏನಾದ್ರು ಈ ಭಾಗದಲ್ಲಿ ಈ ಥರ ಕಲ್ಲಲ್ಲಿ ಕಟ್ಟೋರಿಗೆ ಅಲ್ಲ, ಈ ಸ್ಮಾಲು ಅಂದರೆ ಎಲ್ಲರೂ ಏನು ಮಾಡ್ತಾರೆ, ಆಯ ನೋಡೋದಿಲ್ಲ, ಮೆಜರ್ಮೆಂಟ್ ನೋಡಲ್ಲ, ಹಾಗೆ ಸುಮ್ಮನೆ ಕಟ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಮಾಡ್ತೀವಿ, ಅದೇ ಖರ್ಚು ಮಾಡ್ತೀವಿ, ಅದೇ ಸಿಮೆಂಟು, ಅದೇ ಇದು. ಸ್ವಲ್ಪ ಒಂಚೂರು ಪ್ರಕೃತಿಗೆ ವಿರುದ್ಧವಾಗಿ ಕಟ್ಟದಿರೋ ಮನೇನ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತ ಇದೆ. ನಾನು ಇದು ಸ್ಕೆಚಲ್ಲಿ ನಾನು ತೋರಿಸಿದಾಗ ಸ್ವಲ್ಪ ಡಿಫ್ರೆನ್ಸ್ ಇತ್ತು, ಅದೇ ಬನ್ನಿ ತೋರಿಸ್ತೀನಿ. ಏನಂದರೆ ನೋಡಿ, ಇದಕ್ಕೆ ತಗೊಂಡಿದ್ದೀರಲ್ಲಪ್ಪ, ಇದೇನಿದು ರೂಮು, ಇದೊಂದು ಬೆಡ್ರೂಮ್ ಅಲ್ವಾ, ಇದು ನೈಋತ್ಯ ಬೆಡ್ರೂಮ್ ಬರುತ್ತೆ ಇದು, ಆಯಿತಾ. ಅವಾಗ ನಿಮ್ಮದು ಈ ಕಡೆ ಇದಾಯ್ತು, ಇಲ್ಲಿ ಇದೇನಾಯಿತು, ದಕ್ಷಿಣಾಗ್ನೇಯ ಇತ್ತು, ಅದರ ದಕ್ಷಿಣದ ರೋಡ್ ಇದು ಚೆನ್ನಾಗಿದೆ. ಬಟ್ ನಿಮ್ಮದು ಎಂಟ್ರೆನ್ಸ್ ಅವಾಗ ಅಲ್ಲಿರಬಾರ್ದು, ಇಲ್ಲೇ ಬರಬೇಕು, ಈ ಬಾಗಿಲು ಎದುರುಗಡೆನೆ ಇಲ್ಲೇ ಇಳಿಬೇಕು. ಇದೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ತೋರಿಸೋದು, ಇಲ್ಲೇ ಬರಬೇಕು, ಇಲ್ಲೇ ಬರಲಿ. ಇದನ್ನು ನನಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಹುಡುಗನಿಗೆ ಇದು ವರಂಡಾ ಬದಲು ಇದನ್ನು ಮನೆ ಥರ ಸೆಟ್ ಮಾಡ್ಕೋ. ಸೊ ನೋಡಿ, ಅದೇ ನೋಡಿ, ಅದು ತಾಯಿ ಬಾಗ್ಲು. ಮನೆ ಅಲ್ಲಿದ್ದಾಗ ಬಾಗ್ಲು ಅಲ್ಲಿರಬಾರ್ದು, ಅದು ಇಲ್ಲೇ ಇರಬೇಕು, ಈ ಲೈನ್ಗೆ ಬರಬೇಕು ಏನ್ರಿ ಶರಣಪ್ಪ? ಇಲ್ಲಿಗೆ ಬಂದಾಗ ಅವನದೇನಾಗತ್ತೆ, ಚೌಕ್ ಆಗತ್ತೆ, 4 ಮೂಲೆ ಚೌಕ್ ಆಗತ್ತೆ, ಯಾವ ಮೂಲೆ ಕಟಿಂಗ್ ಇರಲ್ಲ. ಸೊ ನಾವು ಬಾಗ್ಲು ಅಲ್ಲಿ ಹಾಕೊಂತೀವಿ, ರಾತ್ರಿ ಇದು ಆಚೆ ಬಿಡ್ತೀವಲ್ಲ, ಈ ಆಗ್ನೇಯ ಆಚೆ ಬಿಟ್ಟಂಗೆ. ಸೊ ಆಗ್ನೇಯ ಆಚೆ ಬಿಟ್ಟಾಗ ಸ್ವಲ್ಪ ಬೇರೆ ಬೇರೆ ತರ ಹೆಣ್ಮಕ್ಳು ತೊಂದರೆ, ಹುಷಾರಿಲ್ದಂಗೆ ಆಗೋದು, ಆರೋಗ್ಯ ಸಮಸ್ಯೆ ಇವೆಲ್ಲ ಬರ್ತದೆ. ಸೊ ಅದು ಆ ಬಾಗಿಲನ್ನ ಇಲ್ಲಿ ಸೆಟ್ ಮಾಡಬೇಕು. ಅವಾಗ ಯಜಮಾನ್ ಅಲ್ಲಿರ್ತಾನೆ, ಇದು ಬ್ಯಾಲೆನ್ಸ್ ಆಗತ್ತೆ. ನೀವು ಸ್ವಲ್ಪ ಇದು ವರಂಡ ಥರನೇ ಇಟ್ಕೊಳ್ಳಿ, ಪರವಾಗಿಲ್ಲ. ಇಲ್ಲೊಂದು ಬಾಗಿಲು ಇಟ್ಕೊಳ್ಳಿ, ಆಯ್ತಲ್ಲ ನಿಮಗೆ. ಇದ್ರ ಮುಂದೆ ಬೇಕಾದ್ರೆ ಸಣ್ಣಗೆ ಏನಾದರೂ ಒಂದು ಸ್ವಲ್ಪ ಚಿಕ್ಕದಾಗಿ ಒಂದು ಹೆಂಚು ಟೈಪು, ಇಲ್ಲ ಏನಾದರೂ ಒಂದು ಶೀಟ್ ಹಾಕೊಳ್ಳಿ. ಸ್ವಲ್ಪ ಒಂದು 8 ಅಡಿನ 6 ಅಡಿನ ಶೀಟ್ ಹಾಕೋ, ಅದು ನಿನ್ಗೆ ವರಂಡ ಆಗತ್ತೆ. ಈ ಬಾಗಿಲೆಲ್ಲ ಇದಾಗಿದ್ದೀರಾ, ಇಲ್ಲಿ ಬಾಗಿಲು ಬೇಕಾದ್ರೆ ಕಡಿಮೆ ದುಡ್ಡು ಇಟ್ಕೊ, ಅದು ಬೇಕಾದ್ರೆ ಒಳ್ಳೇದೇ ಇಟ್ಕೊ, ಆಯ್ತಲ್ಲ. ಇದು ಮಾತ್ರ ಬಾಗಿಲು ಬೇಕೇ ಬೇಕು. ಹೊಸಲು ದಾಟಿ ಇಲ್ಲಿ ನಾವು ಇಡ್ಬೋದು, ತೊಂದರೆ ಇಲ್ಲ, ತೊಂದರೆ ಏನಿಲ್ಲ. ಹೌದು, ಅದೇ ಬಾಗಿಲು ಇಲ್ಲಿ ಇಟ್ಕೊಂಡ್ಬಿಡಿ, ಫಸ್ಟ್ ಕ್ಲಾಸ್ ಆಗ. ಅದೇ ಸ್ಟ್ರೈಟ್ ಅಲ್ಲಿ ಈ ಬಾಗಿಲು ಎದುರುಗಡೆ ನಡ್ಕೊಂಡು ಬರ್ಬೇಕು. ಸೇಮ್ ಅದೇ ಲೈನ್ಗೆ, ಅಲ್ಲೇ ಲೈನ್ ಇಲ್ಲೇ ಕೊಟ್ರಿ. ಈ ಮೂಲೆ ಬರ್ಬೇಕು, ಅದು ಅಲ್ಲಿ ಕೊಟ್ಟಿದೆಯಲ್ಲ, ಅಲ್ಲೆಷ್ಟು 9 ಇಂಚು ಅಂತ ಕೊಟ್ಟಿದ್ದಾರೆ.
ಆ 9 ಇಂಚು ಅಷ್ಟು 1 ಫೀಟ್ ಕೊಟ್ಟು ಹಿಂಗೆ ಕೊಡ್ರಿ. ಹಾಂ ಬರ್ರಿ ಹಂಗೆ ಬರ್ರಿ ಆಯ್ತಾ. ಇಲ್ಲೊಂದು ಕಿಟಕಿ ಕೊಡ್ರಿ ಅವಾಗ ಇಲ್ಲಿ. ಹಾಂ ಇಲ್ಲೊಂದು ಕಿಟಕಿ ಕೊಡ್ರಿ. ಏನಪ್ಪೆ ಒಂದು ಕಿಟಕಿ ಕೊಟ್ಬಿಡು, ಒಂದು ಡೋರ್ ಕೊಡು ಅಷ್ಟೇ, ಇನ್ನೇನು ಬೇಡ. ಓಕೆನಾ? ಹೊರಗಡೆ ಬರ್ರಿ. ಮತ್ತೆ ಇದರಲ್ಲಿ ಕಿಟಕಿ ಕೊಡ್ತಾ ಇದೆಯಾ? ಇಲ್ಲಿ ಇಲ್ಲೊಂದು ಕಿಟಕಿ ಬರುತ್ತಲ್ಲ, ಇಲ್ಲೊಂದು ಆ ಕಡೆಗೆ ಒಂದು. ಆಯ್ತಾ? ಅದೇ ಇದು ಈಶಾನ್ಯ ಆಗುತ್ತೆ. ಹಾಂ ಅದೇ ಇಲ್ಲಿ ಈಶಾನ್ಯ ಆಗುತ್ತೆ. ಈಶಾನ್ಯ ರೂಮ್ ಇದು. ಅವಾಗ ನಾನು ಹೇಳ್ತೀನಿ ಇವ್ರಿಗೆ, ಈ ಗೋಡೆ ತೆಗೆದ್ಬಿಡಿ. ಇದು ಗೋಡೆ ತೆಗೆದ್ಬಿಟ್ಟು ಸಾಕಿದು, ಇದು ಪೂರ್ತಿ ಹಾಲಾಗುತ್ತೆ. ಹಾ ಇದು ಹಾಲ್ ಮಾಡ್ಬೇಕಿದು. ಈಶಾನ್ಯ ಕ್ಲೋಸ್ ಮಾಡಬಾರ್ದು ಯಾವಾಗ್ಲೂ, ಅರ್ಥ ಆಯ್ತಾ? ಇದು ಹಾಲ್ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಹಾಲೇ ಇರ್ಲಿ. ಅಲ್ಲಿಂದ ಅದು ವರಂಡ ಇರ್ಲಿ, ಅದು ಮುಂಜಾದು ಹಂಗೆ ಆ ಗೋಡೆ ಹಂಗೆ ಇರ್ಲಿ. ಇದೊಂದು ತೆಗಿರಪ್ಪಿ ಸಾಕು. ಏನಿನ ಹೆಸರು ಮಾಡ್ಸೋಬಿಟ್ಟೆ, ನಾಗರಾಜ. ಇದೊಂದು ತೆಗಿ, ಇದು ಪೂರ್ತಿ ಹಾಲಿರ್ಲಿ. ಆಯ್ತಾ? ಇಲ್ಲೊಂದು ಕಿಟಕಿ ಮಡ್ಗು, ಈ ಡೋರ್ ಎದುರುಗಡೆನೆ. ಆ ಡೋರ್ ಎದುರೇ ಕಿಟಕಿ, ಇಲ್ಲೊಂದು ಕಿಟಕಿ. ಅವಾಗ ಈಶಾನ್ಯ ಕ್ಲಿಯರ್ ಆಯ್ತು ಎರಡೂ ಕಡೆ, ಏನು ಸಂತೆ ಇಲ್ಲ. ನಿನ್ಗೆ ಇದೊಂದು ರೂಮ್ ಆಯ್ತಾ, ಅದೊಂದು ರೂಮ್ ಆಯ್ತಾ. ಆ ಸೆಂಟರ್ ಬೇಕಾದ್ರೆ ಇನ್ನೊಂದು ರೂಮ್ ಮಾಡ್ಕೋ ಚಿಕ್ಕದಾಗಿ. ಆಗತ್ತೆ, ರೂಮ್ ಆಗುತ್ತೆ ಅಂತ ತೊಂದ್ರೆ ಇಲ್ಲ. ಅದಕ್ಕೆ ಆಯ್ತಾ? ಇದು ನಿಮ್ಗೆ ದೊಡ್ಡ ಹಾಲ್ ಆಗುತ್ತಲ್ಲ, ಇದು ಸ್ವಲ್ಪ ಸಣ್ಣ ರೂಮ್ ಆಗುತ್ತೆ. ಇದು ಸಣ್ಣ ಅಲ್ಲಲ್ಲ. ಅವಾಗ ಏನ್ ಮಾಡ್ಬೇಕಿರಿ, ಒಂದು ನಿಮಿಷ ಇಲ್ಲಿಗೆ ಗೋಡೆ ಹಾಕೊಂಡ್ರೆ ಈ ಬಾಗಲ್ನ ಅಲ್ಲಿಂದ ಇಟ್ಕೋಬೇಕು. ಆ ಕಡೆಯಿಂದ ಹಾಲಿಂದ ಅರ್ಥ ಆಯ್ತು? ಇಲ್ಲಿ ಬೇಡಣ, ಇಲ್ಲಿಂದ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿ ಹಾಲಿಂದ. ಮತ್ತೆ ಇದಕ್ಕೆ ಇಲ್ಲಿ ಬರುತ್ತೆ, ಅರ್ಥ ಅಲ್ರಿ? ಇದು ಇಲ್ಲಿ ಬರುತ್ತೆ. ಹಾ ಇದು ಇಲ್ಲಿ ಕೊಡಬೇಡ, ಆ ಲಾಸ್ಟ್ ಕೊಡು, ದೇವ್ ಮೂಲೆಗೆ, ನಾರ್ತ್ ಈಸ್ಟ್ ಲಾಸ್ಟ್ಗೆ. ಹಾ ಆ ಲಾಸ್ಟ್ ಕೊಡು, ಇದಕ್ಕೆ ಈ ಲಾಸ್ಟ್ ಕೊಡು ನಾಗರಾಜ. ಇದಾಯ್ತ್ರಿ ಬಾತ್ರೂಮ್ ಇದು ಮಾಡ್ತಾರೆ, ಜಳಕದ ರೂಮ್ ಮಾಡಿ ಎದುರುಗಡೆ ಕೊಡು, ಪರವಾಗಿಲ್ಲ, ತೊಂದರೆ ಇಲ್ಲ. ಆಯ್ತಾ? ಒಂದ್ ಸ್ವಲ್ಪ ಬಿಟ್ಟು ಸೆಂಟ್ರಲ್ ಕೊಡಿ, ಸೆಂಟ್ರ್ ಕೊಡೊಂದು. ಇದು ಇಲ್ಲಿ ಕೊಡು. ಇಲ್ಲಿ ಕೊಟ್ಟಾಗ ಇದೇನ್ ಮಾಡ್ಬೇಕು ಗೊತ್ತ, ಅವಾಗ ಇದು ಇಲ್ಲಿಂದ ಕೊಡು, ಈ ಕಡೆಯಿಂದ ಕೊಡು. ಅವಾಗ 3 ರೂಮ್ ಆಗುತ್ತೆ ನಿನಗೆ ಲೈನಾಗಿ. ಇದು ಫುಲ್ ದೊಡ್ಡ ರೂಮ್ ಆಗುತ್ತೆ. ಏನು ಸರ್? ಕರೆಕ್ಟ್. ಅರ್ಥ ಆಯ್ತಲ್ಲ? ಇದು ಫುಲ್ ಹಾಲ್ ಆಗುತ್ತೆ ನಿನಗೆ. ಅದು ವರಂಡ, ಅದು ಫ್ರಂಟ್ ವರಂಡ ಯಾರನ್ನ ಬಂದು ಕೂತ್ಕೊಳ್ಳೋದು ಫಸ್ಟು. ಇದು ಮಾಮೂಲಿ ಇದು ಹಿಂಗೆ ಇರುತ್ತೆ. ಇದೇ ಗಾಡಿ ತೆಗೆದು ಹಾಂ ಡೋರ್ ಇಲ್ಲೊಂದು ಡೋರ್ ಕೂರಿಸ್ಕೊಂಡು ಆ ಮೇನ್ ಡೋರ್ ಅಲ್ಲಿ ಕೂರಿಸ್ಕೊಂಡ್ರೆ ಎಷ್ಟು? ಅವಾಗ ಇದು ಹಾಲ್ ಆಗುತ್ತೆ. ಅವಾಗ ಇದು ಹಾಲ್ ಮಾಡ್ಬೇಕು, ಇದು ರೂಮ್ ಆಗುತ್ತೆ. ಅವಾಗ ರೂಮ್ ಆಗ್ತದೆ, ಇದು ಡೈನಿಂಗ್ ಆಗುತ್ತೆ. ಇದು ಡೈನಿಂಗ್ ಆಗ್ತದೆ. ಹಂಗೂ ಮಾಡ್ಬೋದು. ಈಶಾನ್ಯ ರೂಮ್ದಲ್ಲಿ ದೊಡ್ಡವ್ರು ಇರಬಾರ್ದು ಅಂತ. ಇಲ್ಲಲ್ರಿ, ಅಡಿಗೆಗೆ ದೇವ್ರ ಜಗಲಿಗೆ ಇಲ್ಲ, ಅಡಿಗೆ ಅಲ್ಲಿ ಮಾಡಂಗಿಲ್ಲ. ಅಲ್ಲಿ ಮಾಡಂಗಿಲ್ಲ. ಈಗ ನಿಮ್ದು ನಾನು ಹೇಳಿದ್ನಲ್ಲ, ಇವ್ರ ಪ್ಲಾನಿಂಗ್ ಅಲ್ಲಿ ಇದು ಅಗ್ನಿಮೂಲೆ ಅದು ಬಂದಿದೆ. ಅಲ್ಲಿ ಮಾಡಲಿಲ್ಲ ಅಂದ್ರೆ ನೆಕ್ಸ್ಟ್ ಇಲ್ಲೇ ಮಾಡ್ಬೇಕು ಅಡಿಗೆ ಮನೆ, ಆ ಕಡೆ ಕೊಡಂಗಿಲ್ಲ. ಅದಕ್ಕೆ ನಾನು ಯಾವಾಗಲೇ ನಿಮ್ಮ ಲೈನಲ್ಲಿ ಹೇಳಿದ್ದು, ಇದರಲ್ಲಿ ಅಡಿಗೆ ಮನೆ ಮಾಡೋಣ ಬೇಕಾರೆ. ಇದರಲ್ಲಿ ಅಡಿಗೆ ಮನೆ ಮಾಡೋಣ. ಹಾಂ ಅಡಿಗೆ ಮಾಡೋಣ. ಇದನ್ನ ಬೇಕಾದ್ರೆ ಹಂಗೆ ರೂಮ್ ಮಾಡ್ಕೋ. ಹಾಂ ಏನಣ್ಣ, ಇದು ಹಾಲ್ ಮಾಡ್ಕೋ ಫುಲ್. ಅದೊಂದು ಅಲ್ಲಿಂದ ಅಲ್ಲಿಗೆ ಹಾಲು. ಏನಪ್ಪಾ, 2 ಬೆಡ್ರೂಮ್ ಆಗ್ತವೆ. ಇದು ಏನು ಅರ್ಥ ಆಯ್ತು ನಿನಗೆ? ಏನು ಅರ್ಥ ಆಯ್ತಾ? ಇಲ್ಲ, ಈ ಬಾಗ್ಲು ಅಲ್ಲಿ, ಈ ಬಾಗ್ಲು ಅಲ್ಲಿಗೆ ಹೋಗ್ತದೆ. ಇದು ಫುಲ್ ಹಾಲ್ ಆಗ್ತದ. ಹಾ ಅಲ್ಲಿ ಕುಂದಿರುತ್ತೆ. ಅಡಿಗೆ ಮನೆಗೆ ಆಗಲ್ಲ, ಅದು ರೂಮ್ ಬೇಕಲ್ಲ. ಅಲ್ಲಲ್ಲ, ಇದು ಅಡಿಗೆ ಮನೆ ಮಾಡ್ಬೇಕು. ಇಲ್ಲಿ ಅವ್ರು ಅಡಿಗೆ ಮನೆ ಎಲ್ಲ ಕೊಟ್ಟಿದ್ರು. ಅಲ್ಲಿ ಈಶಾನ್ಯದಲ್ಲಿ ಅಡಿಗೆ ಮನೆ ಬರಂಗಿಲ್ಲ, ಅದು ವಾಯುವ್ಯ ಕಡೆ ಬರಬೇಕು. ಹಾ ಅಲ್ಲೆಲ್ಲ ಸೆಟ್ ಮಾಡೋಣ. ಅಲ್ಲ, ದೇವ್ರ ಕೋಣೆ ಅಲ್ಲಿ ದೇವ್ರ ಕೋಣೆ ಸಣ್ಣದಾಗಿ ಮಾಡ್ಕೊಳ್ಳೋಣ ಸಾಕು. ಹೌದ್ರಿ, ಹೌದ್ರಿ. ಅಲ್ಲ ಅಡಿಗೆ ಮನೆ ಇಲ್ಲಿ ಬರಬಾರ್ದು. ಇಲ್ಲ ಅಲ್ಲಿ ಅಡಿಗೆ ಮನೆ ಅಲ್ಲಿ ಮಾಡ್ಬೇಕು, ಇಲ್ಲ ಇಲ್ಲಿ ಮಾಡ್ಬೇಕು. ಈಶಾನ್ಯದಲ್ಲಿ ಅಡಿಗೆ ಮಾಡಂಗಿಲ್ಲ. ಎಲ್ಲಿ ಅಲ್ಲಿ ಮಾಡ್ತೀವಿ, ಎಲ್ಲಿ ಮಾಡ್ತೀರಾ? ಇಲ್ಲ ಆಗಲ್ಲ, ಅಲ್ಲಿ ಬರಕ್ ಆಗಲ್ಲ. ಇಲ್ಲಿ ಮಾಡ್ಬೇಕು.
ಇದೇ ಬೇಕಲ್ಲ ಇಲ್ಲಿ ಮಾಡ್ಬೇಕು. ಮಾಡ್ಬೇಕು ಅಡಿಗೆ. ಇಲ್ಲ ಇಲ್ಲ ಆಗೋದೇ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಲಾಸ್ಟ್ಗೆ ಇಲ್ಲನ ಮಾಡ್ಬೇಕು. ಇಲ್ಲಿ ಮಾಡ್ಬೇಕಿಲ್ಲ ಅಂದ್ರೆ ಇಲ್ಲಿ ಮಾಡ್ಬೇಕು ಅಡಿಗೆ ನಾಗರಾಜು. ಹಾ ಅಲ್ಲ ಇಲ್ಲಾಂದ್ರೆ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಇರ್ತದ. ಇಲ್ಲ ಇಲ್ಲೂ ಓಕೆ, ಇಲ್ಲೂ ಓಕೆ ಇದು ಸಣ್ಣದು ಇಲ್ಲೇ ಮಾಡ್ಕೋಬಹುದು. ಅಲ್ಲ ಹೌದೌದು ಇಲ್ಲೇ ಮಾಡ್ಬೇಕಿಲ್ಲ, ಅಲ್ಲಿ ಕೊಡಂಗಿಲ್ಲ. ಈಗ ಅದು ರೂಮ್ ಬೇಕು, ಅದು ಅಲ್ಲ ಅದು ರೂಮ್ ಬೇಕೇ ಬೇಕು ಅಂದಾಗ ಇಲ್ಲಿ ಕೊಟ್ಕೋಬಹುದು ಅಷ್ಟೇ. ಈ ಕಡೆಗೆ ಅಲ್ಲಿಂದ ಲೆಕ್ಕ ಹಾಕಿ ಅರ್ಧದಿಂದ ಈ ಕಡೆ ಬರುತ್ತೆ, ಈ ಕಡೆ ಇಟ್ಕೋಬಹುದು. ನೋಡೋಣ ಅಲ್ಲಲ್ಲ ಇವಾಗ ಹಚ್ಚಂಗಿಲ್ಲ, ಇದು ಹಿಂಗೆ ಇರ್ಬೋದು, ಅದು ಹಂಗೆ ಇರ್ಬೋದು. ಇದನ್ನ ಮಾತ್ರ ತೆಗೆದ್ರೆ ಸಾಕು. ಇಲ್ಲಿ ಕಿಚನ್ ಇಲ್ಲಿ ಮಾಡಿದ್ರೆ, ಇಲ್ಲಿ ಕಿಚನ್ ಇಲ್ಲಿ ಮಾಡಿದ್ರೆ ಅದಕ್ಕೆ ಎತ್ತಂಗಿಲ್ಲ ಇದು. ಹಾ ಅಲ್ಲಿ ಮಾಡಂಗಿಲ್ಲ, ಈಶಾನ್ಯದಲ್ಲಿ ಅಡಿಗೆ ರೂಮ್ ಮಾಡಂಗಿಲ್ಲ. ಈಶಾನ್ಯದಲ್ಲಿ ಇಲ್ಲ 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 ಈ ರೂಮ್ನಾಗ ಅಲ್ಲ ಇದ್ರಲ್ಲಾಗ ಮಾಡ್ಕೊಳ್ಳಿ, ಇದ್ರಾಗ ಮಾಡ್ಕೊಳ್ಳಿ. ಏನಕ್ಕೆ ಅಡಿಗೆ ಮನೆಗ? ಹಾ ಇಲ್ಲ ಅದನ್ನ ಅಲ್ಲಿ ಕೊಡ್ಬೇಕು ಆ ಕಡೆಯಿಂದ. ಇದು ಕ್ಲೋಸ್ ಇದು. ಹಾ ಅಣ್ಣ ನಿಮ್ಗೆ ಅಡಿಗೆ ಮನೆ ಅಂದ್ರೆ ಇಷ್ಟೇ ಸಾಕಾಗ್ತದೆ ಮೋಸ್ಟ್ಲಿ. ಇಲ್ಲಿ ಕೊಟ್ಟು ಇಲ್ಲಿಗೆ ಸಾಕಾಗ್ತದೆ ಅಡಿಗೆ ಮನೆ. ಈ ಸಣ್ಣ ಗೋಡೆ ಒಂದ್ ಮಾಡ್ಬಿಟ್ಟಿಲ್ಲಿ ಇದು ಅಡಿಗೆ ಮನೆ ಮಾಡ್ಕೊರಿ. ಈ ರೂಮಲ್ಲಿ ಒಂದು ಬಾತ್ರೂಮ್ ಹಾಕೊಂಡು ರೂಮ್ ಮಾಡ್ರಿ. ಅದು ದೇವ್ರ ಮನೆ ಚಿಕ್ಕದಾಗಿರುತ್ತೆ, ಅದೊಂದು ರೂಮ್ ಮಕ್ಳಿಗೆ ಮಾಡ್ಕೊಳಕ್ ಆಗ್ತದೆ. ಇದೊಂದು ರೂಮ್ ಆಗ್ತದೆ, 3 ರೂಮ್ ಆಗ್ತದ. ಎಲ್ಲಿ ಮಾಡ್ತೇನೆ? ಹಾ ಇಲ್ಲಿ ಮಾಡ್ಬೋದು, ಇಲ್ಲಿ ಕೊಟ್ಕೋಬೋದು. ಇಲ್ಲಿಂದ ಕರೆಕ್ಟಾಗಿ ಸಣ್ಣ ಗೋಡೆ ಒಂದು ಮಾಡಿ, ಸಣ್ಣದು ಹಂಗೆ ಇರ್ಬೋದು, ಅದು ಹಂಗೆ ಇರ್ಬೋದು. ಹಿಂಗ್ ಮಾಡ್ಬಿಟ್ಟು ಇಲ್ಲಿ ಅಡಿಗೆ ಮನೆ ಈ ಕಡೆ ಈ ಲಾಸ್ಟ್ ಬರುತ್ತೆ. ಅವಾಗ ಈ ಲಾಸ್ಟಿಗೆ ಉತ್ತರಕ್ಕೆ ತಿರ್ಕೊಂಡ್ ಮಾಡ್ಬೇಕು ಅಡಿಗೆ. ಅವಾಗ ಹಾ ಇಲ್ಲಿ ಮಾಡ್ಬೇಕು. ಅವಾಗ ನಿನ್ಗೆ ಏನಾಗುತ್ತೆ, ನನಗೆ ಅಲ್ಲಿಂದ ಲೆಕ್ಕ ಹಾಕೊಂಡಾಗ 50% ಈ ಕಡೆ ಬರುತ್ತೆ, ವಾಯುಮೂಲೆಗೆ ಬರುತ್ತೆ. ಓಕೆ, ಟಾಯ್ಲೆಟ್ ಬೇಕಾದ್ರೆ ಅಲ್ಲಿ ಸೆಟ್ ಮಾಡ್ಕೊಳ್ಳಿ ಆ ಕಡೆ ಒಳಗಡೆನೆ, ಆಯ್ತಾ? ಇಲ್ಲಿಗೆ ಅಡಿಗೆ ಮನೆ ಮಾಡ್ಕೊಂಡು ನೀನೇನು ಚೇಂಜ್ ಮಾಡಂಗಿಲ್ಲ, ಹಿಂಗೆ ಇರುತ್ತೆ. ಏನ್ ಸರ್? ಹಾ ಸರ್. ಒಂದು ಗೋಡೆ ಹಾಕೋ, ಇಲ್ಲೊಂದು ಸೆಂಟ್ರದೊಂದು ಇದಿಟ್ಕೊಂಡ್ಬಿಡು ಅಷ್ಟೇ. ಅರ್ಥ ಆಯ್ತೇನಪ್ಪ? ಅಲ್ಲ ಕೇಳೋದು ಬೇಡ ಅಣ್ಣ, ತೆಗಿಯೋದೇ ಬೇಡ. ಇದು ಗೋಡೆ ತಂದ್ರೆ ಇದು ಅಡಿಗೆ ಮನೆ, ಅದು ರೂಮ್ ಹಂಗೆ ಇರುತ್ತೆ, ಆ ರೂಮ್ ಹಂಗೆ ಇರುತ್ತೆ, ಈ ರೂಮ್ ಹಿಂಗೆ ಇರುತ್ತೆ. ಹಾ ಅಡಿಗೆ ಮನೆಗೆ ಸಣ್ಣದೊಂದು ಬಾಗಿಲು ಕುಡ್ಸೋಣ. ಪೂರ್ತಿ ಕುಣಿಸ್ಬೇಕು ಅಂತಿಲ್ಲ, ಇಷ್ಟು ಕ್ಲೋಸ್ ಆದ್ರೂ ಸಾಕು. ಇಷ್ಟು ಕ್ಲೋಸ್, ಆ ಸ್ಟವ್ ಕಾಣಬಾರ್ದು ಅಷ್ಟೇ. ಹಿಂಗೆ ಅಡಿಗೆ ಮನೆ ಕಾಣಿದ್ರೆ ಹಿಂಗೆ ಸ್ವಲ್ಪ ಕ್ಲೋಸ್ ಮಾಡ್ಬಿಟ್ರೆ ಮುಗೀತು. ಮೇಲೆ ಎಲ್ಲ ಸ್ವಲ್ಪ ಉಸಿರಾಡ್ಲಿ ಗಾಳಿ. ಹಾ ಒಂದು 4-5 ಫುಟ್ 5 ಫುಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಗಾಳಿ ಸ್ವಲ್ಪ ಚೆನ್ನಾಗಿ ಇದಾಗುತ್ತೆ. ಅಲ್ಲಿ ಕಿಟಕಿ ಕೊಡ್ತೀವಿ. ಅದೇ ಬಾಗಿಲಂದ್ರೆ ಎಲ್ಲಿ ಕೊಡಿದ್ರೆ ಅಲ್ಲಿ ಎದುರುಗಡೆ ಕಿಟಕಿ ಕೊಡ್ತೀರಲ್ಲ, ಅಲ್ಲಿ ಅದ್ರ ಎದುರುಗಡೆನೆ ಕೊಡಿ. ಹಾ ಹೌದು, ಅದ್ರ ಎದುರುಗಡೆನೆ ಕೊಡಿ. ಅಲ್ಲ ಆ ನಡಬರ್ಕ್ ಮಾಡ್ತಿರಲ್ಲ ಅದ್ರ ಇದು ಸೆಂಟರ್ ಕೊಡಿ. ಹೌದು ಮಾಡ್ಲೇಬೇಕು, ಇದು ಹಾಲ್ ಮಾಡ್ಲೇಬೇಕು, ಅದು ಕಟಿಂಗ್ ಆಗಂಗಿಲ್ಲ. ಹೌದು ಗೋಡೆ ತೆಗಿಬೇಕು. ಇದೊಂದು ಗೋಡೆ ತೆಗಿದ್ರೆ ಸಾಕು, ಇನ್ನೇನು ಮಾಡಂಗಿಲ್ಲ ನೀವು. ಇದೊಂದು ಗೋಡೆ ತೆಗಿದ್ರೆ ಇದು ಅಲ್ಲಿಗೆ ಹೋಗುತ್ತೆ, ಈ ಕಲ್ಲು ಅಲ್ಲಿ ಕಟ್ಕೊಳ್ಳಿ ಅಷ್ಟೇ, ಇನ್ನೇನು ಚೇಂಜಸ್ ಇಲ್ಲ. ಏನ್ ಸರ್? ಸರ್ ಕರೆಕ್ಟ್. ಏನಂತೀರಾ? ಇಲ್ಲ ಕರೆಕ್ಟ್ ಅದ ಸರ್ ಅಲ್ವಾ? ಡೋರ್ ಅಲ್ಲಿ ಚೇಂಜ್ ಅಷ್ಟೇ ಮುಗೀತು. ಎಲ್ಲ ಕೆಲಸ ಹಿಂಗೆ ಇರುತ್ತೆ. ಅಲ್ಲಿ ದೇವ್ರ ಮನೆ ಇರುತ್ತೆ, ಚಿಕ್ಕ ಮಕ್ಳು ಅಲ್ಲಿ ಮಲ್ಕೊಳ್ಳಿ. ದೊಡ್ಡವರು ಅದ್ರಲ್ಲೂ ಮಲಗ್ತಾರೆ. ಅಲ್ಲಿ ಮಲಗಂಗಿಲ್ಲ, ದೊಡ್ಡವರು ಆ ಕಡೆ ಮಲಗಂಗಿಲ್ಲ. ಏನಿದ್ರು ಈ ಕಡೆನೆ. ಹಾ ಆ ಕಡೆ ಒಂದು ಬಾತ್ರೂಮ್ ಹಾಕೊಂಡ್ಬಿಟ್ರೆ ನಿಮ್ಗೆ 2 ಕೊಡ್ಬೇಕು ಕಿಟಕಿ. ಆ ಕಡೆ ಈಶಾನ್ಯ ಉತ್ತರಕ್ಕೊಂದು ಪೂರ್ವಕ್ಕೊಂದು 2 ಕೊಡ್ಬೇಕು. ಹೌದೌದು, ಇಲ್ಲೊಂದು ಎದುರುಗಡೆ ಒಂದು ಕೊಡಬೇಕು. ಹಾ ಈಶಾನ್ಯ ಅಲ್ವಾ? ಅಲ್ಲೊಂದು ಆ ಕಡೆ ಒಂದು ಕಿಟಕಿ ಬೇಕು. ಇಲ್ಲೊಂದು ಕಿಟಕಿ ಬೇಕದು. ಅಲ್ಲೊಂದು ಇಲ್ಲೊಂದು 3 ಕಿಟಕಿ ಆಗತ್ತೆ. 3 ಇಲ್ಲೊಂದು 4 ಆಗತ್ತೆ. ಅಲ್ಲೊಂದು 5 ಆಗುತ್ತೆ. 5 ಈ ರೂಮ್ನಾಗ ಈ ಲಾಸ್ಟ್ ಕೊಡು, ಇಲ್ಲ ಮೂಲ ಕೊಡು. 6 ಕಿಟಕಿ ಆತ. ಇಲ್ಲ ಬೇಕು, ಇಲ್ಲಿ ಇದ್ರಲ್ಲಿ ಬೇಕು. ಲಾಸ್ಟ್ ಅಲ್ಲಿ ಚಿಕ್ಕದು ಕೊಡು, ದೊಡ್ಡದು ಬೇಡ. ಈ ಲಾಸ್ಟ್ಗೆ ಕೊಡು, ಲಾಸ್ಟ್ಗೆ ಈ ಪಾರ್ಕ್ ಕೊಡು. ಇಲ್ಲ ಇಲ್ಲಿ ಓಪನ್ ಇದ್ರೆ ಇಲ್ಲಿ ಕೊಡು. ಎತ್ಬಿಡ್ತಿರಲ್ವಾ? ಎತ್ತದಾಗ ನೆಕ್ಸ್ಟ್ ಆ ಕಡೆ ಜಾಗ ಇಲ್ಲೊಂದು ಕಿಟಕಿ ಕೊಟ್ಕೊಂಡ್ರೆ ಒಳ್ಳೇದು ಅಡಿಗೆ ಮನೆಯಲ್ಲಿ.
ಗೋಡೆ ಹಾಕೋದು ಗಾಡಿ ಐತ್ರಿ ಆ ಸೈಡ್ ಮತ್ತೆ ಅವ್ರದ್ದು ಆ ಕಡೆ ಮನೆ ಎಲ್ಲ ಫುಲ್ ಸೇರ್ಸ್ ಕಟ್ಬಿಟ್ಟಿದ್ದೀರಾ ಸೇರ್ಸ್ ಕಟ್ಟಿದ್ರೆ ಅದೇ ಜಾಗನೇ ಬಿಟ್ಟಿಲ್ಲ ಇಲ್ಲ ಸರ್ ಬಿಡಲಿಲ್ಲ ಇಲ್ಲಿ ಜಾಗ ಇಲ್ರಿ ಇನ್ನು ಅದನ್ನು ಸೇರ್ಸೆ ಕಟ್ಟಿರ್ತೀರಿ ಅದು ನಾವು ಬೇಕಂತ ಬೇಕಂತ ಹಾ ಜಾಗ ಬೇಕು. ಪೂರ್ವ ಬಿಟ್ಟಿದ್ದೀರಾ ಒಳ್ಳೇದಾಯ್ತು ಹಾ. ಇಲ್ಲಾಂದ್ರೆ ಅದು ಕಷ್ಟ ಬಿಡೋದು ಈಗ ಯಾವ್ದೋ ಒಂದು ದಿಕ್ಕಲ್ಲಿ ಮೈನಸ್ ಆದ್ರೆ ಪರವಾಗಿಲ್ಲ ಹಾ. ಪೂರ್ವ ಪಶ್ಚಿಮ ಎರಡು ಮೈನಸ್ ಆದ್ರೆ ಪ್ರಾಬ್ಲಮ್ ಹೌದು ಸರ್ ಮಕ್ಳಿಗೆ ಅಭಿವೃದ್ಧಿ ಇರಲ್ಲ ಹೌದು ಸರ್ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಹೆಣ್ಮಕ್ಳು ಇಲ್ಲಿ ಬಿಟ್ಟಿದ್ದಾರೆ ಸರ್ ನಿಂಗೆ ಮದ್ವೆ ಆಗಿಲ್ಲ ನಿಂಗೆ ಇಬ್ಬರಿಗೆ ಆಗಿಲ್ಲ ಸರ್ ಇಬ್ಬರು ಇದಾರೆ ಇನ್ನೊಬ್ಬರು ಇದಾರೆ ನಮ್ಮ ತಮ್ಮ ಹಾ ಅವನೊಬ್ಬನು ಇವನೊಬ್ಬನು ಸರ್ ಸರಿ, ವರ್ಷ ಸರಿ. ಮಾಡಿದ್ರೆ ಮದುವೆ ಇಲ್ಲೇ ಹೆಣ್ಮಕ್ಳು ಸ್ಟ್ರಾಂಗ್ ಆಗ್ತಾರೆ ಹಾ ಯಾಕಂದ್ರೆ ದಕ್ಷಿಣ ಇದೆ ಚೆನ್ನಾಗಿ ಉತ್ತರ ಕಿಟಕಿ ಕೊಡ್ತೀವಲ್ಲ ಹಾ ಸರ್ ಹೆಣ್ಮಕ್ಳು ಒಳ್ಳೆ ಸ್ಟ್ರಾಂಗ್ ಅವ್ರು ಬರ್ತಾರೆ ಹಾ ಸಾಂಗರು ಮತ್ತೆ ಹೆಣ್ಮಕ್ಳು ಬಂದ್ರೆ ನಮಗೆ ಊಟ ಕೊಡ್ತಾರೆ ಊಟ ಕೊಡ್ತಾರೆ ಹಾ ಸ್ವಲ್ಪ ಜೋರ್ ಇರ್ತದೆ ಅಷ್ಟೇ ಹಾ ಜೋರ್ ಇರ್ತಾರೆ ಇಲ್ಲ ಮತ್ ನಮಗ್ ಊಟ ಕೊಡ್ಲಿಲ್ಲ ಅಂದ್ರೆ ಬರೀ ಅವ್ರದ್ದೇ ನೋಡ್ಕೊಂಡು ಇಲ್ಲ ಊಟ ಕೊಡ್ತಾರೆ ಊಟ ಕೊಡೋರೇ ಬರ್ತಾರೆ ನಿಮ್ಗೆ ಹಾ ಊಟ ಕೊಡೋರು ಬಂದ್ರೆ ಸಾಕ್ರಿ ಈಗ ಎಷ್ಟು ನಿಮ್ಗೆ ವಯಸ್ಸು 67 ರೀ 67 ನೋಡ್ರಿ ಹಂಗೆ ಹೆಂಗೆ ಫಿಲಿಂ ಹೀರೋ ಸರ್ ಎಷ್ಟು ಪಿಕ್ಚರ್ ಹೀರೋ ಹಾ ವಾಸು ಸರ್ ಅಂತೇಳಿ ಎಲ್ಲ ಬಿದ್ದು ಅದು ಮಾಡಿ ಅದೇ ಕಷ್ಟ ಏನಾಗಲ್ಲ ಫುಲ್ ಗಟ್ಟಿ ಇದೆಯಾ ಈಗ್ಲೂ ಮದುವೆ ಮಾಡಿದ್ರೆ ಹಬ್ಬ ಪಿಕ್ಚರ್ ಎಲ್ಲ ಮಾಡಿದಾರೆ ಇವ್ರೆ ಹಬ್ಬ ಪಿಕ್ಚರ್ ಎಷ್ಟು ಜನ ಮಕ್ಳು ನಿಮ್ಗೆ ಒಬ್ಬ ಮಗ ಒಬ್ಬ ಮಗಳು ಸಾಕಾ ಮತ್ತೆ ಅವರೇ ಹೋಗ್ಯಾರ ಮ್ಯಾಗ ಫ್ಯಾಮಿಲಿ ಹೌದು ಅವ್ರ 19 ವರ್ಷ ಐತ್ರಿ ಈಗ ಅವ್ರು ಅವ್ರಿಬ್ಬರಿಗೆ ನೋಡ್ಕೊಂಡು ಹೊಂಟೀನಿ ಒಳ್ಳೆ ಕೆಲಸ ಈ ಕಡೆ ಆತರ ಏನಾದ್ರು ಬೇಗ ಚಿಕ್ಕ ವಯಸ್ಸಲ್ಲಿ ಹೆಂಡತಿ ಸತ್ರ ಇನ್ನೊಂದು ಮದುವೆ ಮಾಡ್ಕೊಂತಾರ ಹಂಗೇನ್ ಮಾಡ್ಕೊಂಡಿಲ್ಲೇನ ಯಾಕ್ರಿ ಅವ್ರಿಗೆ ಬಿಟ್ಟು ಅವ್ರಿಗೆ ಯಾರು ನೋಡ್ಬೇಕು ಹಂಗೆ ಅವ್ರು ಬಂದವ್ರು ಅನ್ನೋದ ಅಷ್ಟೇ ಸರಿ ಇದು ಡೋರ್ ಅಲ್ಲಿ ಹೋಗ್ಬಿಟ್ರೆ ಸಾಕು ಇಲ್ಲೊಂದು ಅದೊಂದು ಗೋಡೆ ಕಟ್ಕೊಂಡು ಅಡಿಗೆ ಮನೆ ಗಾಡಿ ಕಟ್ಕೋಬೇಕು ಎಲ್ಲ ಫುಲ್ ಆಯ್ತದ ಫುಲ್ ಕುಲ್ಲ ಮಾಡ್ಬೋದು ಅಲ್ಲೇನ ಹಾ ಇಲ್ಲೇನ್ ಮಾಡ್ಬೋದು ಅಲ್ಲೇನ್ ಇಲ್ಲಿ ಮಾಡ್ಬೋದು ಮಾಡ್ಕೊಂಡ್ರೆ ನಿಮ್ಗೆ ರೂಮ್ ಸಿಗ್ತದ ಫುಲ್ ಆಯ್ತು ನೋಡೋದು ಗಾಡಿ ಕೆತ್ಕೊಂಡು ಫುಲ್ ಕುಲ್ಲ ಆಯ್ತು ಫುಲ್ ಆಯ್ತು ಅದೇ ಇದನ್ನ ಈ ಕಲ್ ಕಿತ್ತೆ ಅಲ್ಲಿಗೆ ಸೆಟ್ ಮಾಡ್ಕೊರಿ ಅಷ್ಟೇ ಕಲ್ ಕಿತ್ಕೊಂಡು ಹಾ ಸೆಟ್ ಮಾಡ್ಕೊರಿ ಅಲ್ಲಿ ಬೇಕು ಅಂದ್ರೆ ಕಿಟಕಿ ಅಲ್ಲಿ ಒಂದು ಕಿಟಕಿ ಇಟ್ಕೋಬಹುದು ಈ ಕಡೆಗೆ ಇನ್ನ ಒಂದು ಆ ಡ್ರಮ್ ಐತಲ್ಲ ಆ ಡ್ರಮ್ ಹತ್ರ ಬೇಕು ಅಂದ್ರೆ ಒಂದು ಕಿಟಕಿ ಸಣ್ಣದೊಂದು ಕೊಟ್ಕೋಬಹುದು ಏನಿಲ್ಲ ಅದನ್ನ ಮುಟ್ಟಂಗಿಲ್ಲ ಮುಟಪ್ಲಿ ಇಲ್ಲ ಇಲ್ಲಿ ಒಂದು ಡೋರ್ ಮಾಡ್ಕೊಂಡ್ಬಿಡ್ಬೇಕು ನೀವು ಅಲ್ಲಲ್ಲ ಡೋರೇ ಇಲ್ಲ ಅಣ್ಣ ಡೋರ್ ಇಷ್ಟೇ ಇದು ಇದಿಷ್ಟೇ ಮುಗೀತು ಇದು ಹಿಂಗೆ ಹಿಂಗಿಂದ ಬಂದು ಹಿಂಗೆ ಅದು ಹಂಗೆ Right. ಅದು ಹಂಗೆ ಹಾ. ಇದು ಅಲ್ಲಿಗೆ ಇದು ಮಾತ್ರ ಅಲ್ಲಿಗೆ ಅಷ್ಟೇ ಇದಿಷ್ಟು ಇದು ಪುಲ ಇರುತ್ತೆ ಇಲ್ಲಿ. ಹೌದೌದು ಕರೆಕ್ಟ್ ಇದೆ ಎಲ್ಲ ಕರೆಕ್ಟ್ ಎಲ್ಲ ಕರೆಕ್ಟ್ ಇದೆ ಇದು ಒಂದೇ ಚೇಂಜಸ್ ಅಷ್ಟೇ ನಾನು ಅವಾಗ ಪೈಲೇನ್ ಐತ್ರಿ ಹಾ ಇದೊಂದ್ ಬಾಗಿಲು ಇದು ಕುಂದಿರ್ತದ್ರಿ ಹಾ ಬೇಡ ಈಗ ಇದೊಂದ್ ಕುಂದಿರ್ಬೇಕು ಇದು ಏಕಟ ಹಾಲ್ ಮಾಡಕ್ ಮಾಡಿದ್ದೇವ್ರಿ ಅಲ್ಲ ಈಗ ಅದಲ್ಗ ಹೋಗುತ್ತಲ್ಲ ಈಗ ಇದೆ ಏಕ ಹಾಲ್ ಆಯ್ತಲ್ಲ ಅಲ್ಲಿಂದ ಇಲ್ಲಿವರೆಗೂ ಫುಲ್ ದೊಡ್ಡ ಹಾಲ್ ಆಗ್ತದೆ ನಮಗ್ ಇದಂದ್ರಿ ಇದೊಂದ್ ರೂಮ್ ಇದೊಂದ್ ಹಾ, ಕುಂದಿರ್ತಾವಂತ ಹಿಂಗ್ ಲೆಕ್ಕ ಹಾಕಿದೆವು ಮೇನ್ ಡೋರ್ ಅಲ್ಲಿ ಕುಂದಿರ್ತಂತ ಈಗ ಡೋರ್ ಅಲ್ಲಿ ಚೇಂಜ್ ಮಾಡಿದ್ರೆ ಮಿಗಿದೆಲ್ಲ ಹಿಂಗೆ ಇರುತ್ತೆ ಏನ್ ತೊಂದ್ರೆ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ನಮ್ಗೆ ಅಲ್ಲೇ ಅಡಿಗೆ ಮನೆ ಮಾಡ್ತೀನಿ ಅಲ್ಲೇ ಮಾಡ್ಬೇಕು ಅಂದ್ರೆ ನೀವು ಅವಾಗ ಇದನ್ನ ಇಲ್ಲಿ ಕೊಡ್ಬೇಕು ಇದೆಲ್ಲ ಚೇಂಜಸ್ ಆಗುತ್ತೆ ಅವಾಗ ಉದ್ದಕ್ಕೆ ಹಾಲಾಗುತ್ತೆ ಮಕ್ಕಳಿಗೊಂದು ರೂಮ್ ಹೋಗ್ತದೆ ಒಂದೇ ಬಾಗಿಲು ಇದೆ ಈ ಬಾಗಿಲು ಈ ಕಡೆ ಬರ್ತದೆ ಮತ್ತೆ ಚೇಂಜಸ್ ಎಲ್ಲ ಮತ್ತೆ ಅವಾಗ ಇದು ಅಲ್ಲಿಗೆ ಹೋಗ್ಬೇಕು ಈ ಬಾಗಿಲು ಎಲ್ಲಿಗೆ ಹೋಗ್ಬೇಕು ಇದು ಅಲ್ಲಿಗೆ ಹೋಗ್ಬೇಕು ಇಲ್ಲೊಂದು ಮತ್ತೆ ಮಾಡಿ ಇಲ್ಲೊಂದು ಬಾಗಿಲು ಮಾಡು ಅವಾಗ ರೂಮ್ ಆತವ 2 ರೂಮ್ ಆಗ್ತಾವ 2 ಬೆಡ್ರೂಮ್ ಆಗ್ತದ ಅದು ಅಡಿಗೆ ಮನೆ ಆಗ್ತದೆ ಕಿಚನ್ ಅಲ್ಲ. ಅಡಿಗೆ ಇಲ್ಲೇ ಮಾಡಿರ್ತೀವಿ ಅದೇ ಇಲ್ಲೇ ಮಾಡ್ಕೋ ಈಸಿ ಆಗುತ್ತೆ ಸರಿನಾ ಮತ್ತೆ ಆ ಕಡೆ ಹೌದೌದು ನಮಗೆ ಆಲ್ಮೋಸ್ಟ್ 50-60% ಈ ಕಡೆ ಬರುತ್ತೆ ವಾಯುವ್ಯ ಕಡೆ ಉತ್ತರ ಕಡೆ ತಿರ್ಕೊಂಡು ಮಾಡ್ಕೊಂಡ್ರೆ ಸಾಕದು ಆಯ್ತಾ ಅವ ಅಲ್ಲೊಂದು ಇಲ್ಲಿ ಅಡಿಗೆ ರೂಮ್ ಇಲ್ಲೇ ಮಾಡಿರ್ತ ಹಂಗೆ ಮಾಡೋಣ ಅರ್ಥ ಆಯ್ತಾ ಕಿಟಕಿಗಳೆಲ್ಲ ಅಲ್ಲೊಂದು 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 ಇಲ್ಲೊಂದು ಅಲ್ಲೊಂದು 7 ಅಲ್ರಿ 1 2 3 4 5 6 7 8 ಮಾಡು ಇಲ್ಲೊಂದು ಚಿಕ್ಕದು ಈ ಕಡೆ ಆ ಕಡೆ ಆಗಲ್ಲ ಆಗಲ್ಲ ಸರ್ ಆ ಕಡೆ ಆಗಲ್ಲ 8 ಮಾಡು ಚಿಕ್ಕದೊಂದು ಮಾಡಿ 8 ಮಾಡ್ಕೊ ಹಾ ಇಲ್ಲೆಲ್ಲಾದ್ರೂ ಕೊಟ್ಕೊ ಒಂದು 8 ಮಾಡು ಸರಿನಾ ಹಾಂ ಸರ್ ಥ್ಯಾಂಕ್ ಯು ಹೇಳಿ ಸರ್ ಏನು ಸಮಾಚಾರ ಸರ್ ಖುಷಿ ಆಯ್ತು ವಾಸು ಸರ್ ಬಂದಿದ್ದಾರೆ ನಮ್ಮಗೋಸ್ಕರ ರಿಯಲಿ ಅವ್ರು ಹೇಳಿದಂಗೆ ಇದೆ ನಮ್ಮ ಜಾಗ ಕೂಡ ನೋಡಿದ್ವಿ ನಮ್ಮ ಕಾಲೇಜ್ ಜಾಗ ಅಲ್ಲಿನೂ ಕೂಡ ಎಲ್ಲ ಕರೆಕ್ಟ್ ಆಗಿ ಹೇಳಿದ್ದಾರೆ ಕಾಲೇಜನ್ನು ಸ್ವಲ್ಪ ಎಲ್ಲ ಕರೆಕ್ಟ್ ಆಗಿ ಹೇಳಿದ್ದಾರೆ ಈಗೆಲ್ಲ ಸ್ವಲ್ಪ ಅವ್ರು ಹೇಳಿದಾಗೆ ನಾವು ಚೇಂಜಸ್ ಮಾಡ್ಕೊಂಡ್ರೆ ಏನಾದ್ರು ಅಚೀವ್ಮೆಂಟ್ ಮಾಡ್ಬೋದು ನಾವು ಇಲ್ಲ ಅಂತಂದ್ರೆ ಗೋಯಿಂದ ಏನಿಲ್ಲ ಏನಾಗಲ್ಲ ನಿಮ್ಮ ಅವ್ರು ಹೇಳಿದ್ ನಾವು ಮಾಡ್ಬೇಕಷ್ಟೇ ವಾಸ್ತು ಬಂದು 33% ಹೇಳೋದು ನಿಮ್ಮ ಹಣೆ ಬರ 33% ಅಂದ್ರೆ ನೀವು ಬಂದಿರಲ್ಲ ಅದಕ್ಕೆ ರೇಟ್ ಸರ್ ಅಲ್ಲ ನಿಮ್ಮ ಸ್ಥಾನಬಲ ವಾಸ್ತು ಸ್ಥಾನಬಲ ಬಂದು 33% ನಿಮ್ಗೆ ಈಗ ನಿಮ್ ಕೃಷಿ ಪಡ್ತಾ ಇದೀರಾ ಸರ್ ಕಷ್ಟ ಪಡ್ತಾ ಇದೀರಾ ರಾತ್ರಿ ಹಗಲು ಕೆಲಸ ಮಾಡ್ತಾ ಇದೀರಾ ಅದ್ರ ಪ್ರತಿಫಲ ಸಿಗ್ತಾ ಇದೆ ಸಿಗ್ತದೆ ಸರ್ ಸ್ಥಾನಬಲ ಸಿಗ್ಬೇಕು ಹೌದೌದು ಸರ್
ಈಗ ನೀವು ನಾನು ಹೇಳಿದಲ್ಲ ಸೌತ್ ನೈಋತ್ಯಕ್ಕೆ ನಿಮ್ಮ ಕಾಲೇಜಲ್ಲಿ ಕೂತ್ಕೊಂಡ್ಬಿಟ್ರೆ ಹೌದು ಸರ್. ಹಿಂಗೆ ಎದ್ದೇಳ್ಬೋದು ಮೇಲೆ. ಹೌದು ಹೌದು ಸರ್. ಆಯ್ತಾ, ನೀವು ಅಂದ್ಕೊಂಡಿದ್ದೆಲ್ಲ ಕೆಲಸ ಆಗುತ್ತೆ. ಥ್ಯಾಂಕ್ ಓಕೆ, ಯು ಬೇಗ ನಿಮ್ಮ ಕಾಲೇಜ್ ಇನಾಗ್ರೇಷನ್ ಬರೋಣ. ಥ್ಯಾಂಕ್ ಯು ಸರ್. ಧನ್ಯವಾದ. ಒಂದು ಕಾಲೇಜ್ ಇದೆ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು.